ಸುಬ್ಬು, ಯಾಕೆ ಗುಫ್ ಗುಫ್ ಅಂತಿದ್ಯಾ? ನೀನ್ ಸೈಕಲ್ ಓಡಿಸ್ತಿದ್ಯಾ ಅಥವಾ ಪ್ರಾಣಾಯಾಮ ಮಾಡ್ತಿದ್ಯಾ? ಪ್ರಾಣನೇ ಹೋಗ್ತಾ ಇದೆ ಇಲ್ಲಿ. ಓಹೋ ಸರಿ ಸರಿ, ನಿನ್ ಪ್ರಾಣ ಹೋಗೋಕ್ಕಿಂತ ಮುಂಚೆ ನನ್ ಮನೆಗೆ ಡ್ರಾಪ್ ಮಾಡ್ಬಿಡು. ಇಷ್ಟೊತ್ತಲ್ಲಿ ನನ್ನ ಮನೆಯಿಂದ ಆಚೆ ಇರೋ ವಿಷಯ ನಮ್ಮ ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ ನನ್ನ ಪ್ರಾಣನೇ ಹೋಗುತ್ತೆ ಅಷ್ಟೇ. ನೀವೇನು ಯೋಚನೆ ಮಾಡ್ಬಿಡಿ ಮೇಡಮ್, ನನ್ನ ಪ್ರಾಣ ಕೊಟ್ಟಾದ್ರೂ ನಿಮ್ಮ ಪ್ರಾಣ ಕಾಪಾಡ್ತೀನಿ. ಜೈ ಆಂಜನೇಯ. ಬೆಂಕಿ ಪುಟ್ಟ, ಹೋಮ್ವರ್ಕ್ ಆಯ್ತಾ? ಹಾಂ ಬಾ, ಊಟ ಹಾಕ್ಕೊಡ್ತೀನಿ. ಅಮ್ಮ, ಶ್ರಾವಣಿ ಅಕ್ಕ ಮನೇಲಿಲ್ಲ, ಆಚೆ ಹೋಗಿದ್ದಾರೆ. ಆ ವಿಷಯ ಮ್ಯಾಡಿ ಅಂಕಲಿಗೆ ಗೊತ್ತಾಗಿ ನಾನು ದೊಡ್ಡಪ್ಪಂಗೆ ಹೇಳ್ತೀನಿ ಅಂತ ಹೋಗ್ತಿದ್ದಾರೆ. ಅಯ್ಯೋ ದೇವ್ರೆ, ಇಷ್ಟೊತ್ತಲ್ಲಿ ಹುಡುಗಿ ಎಲ್ಲಿಗೆ ಹೋದ್ಲು? ಇವಳು ಇಂಥದ್ದೇ ಏನಾದರೂ ಮಾಡಿ ಸಿಕ್ಕಾಕೊಂಡ್ಲಿ ಅಂತ ಅವ್ರು ಕಾಯ್ತಾ ಇರೋದಕ್ಕೂ, ಇವಳು ಕಾಲು ಎಳೆಯೋರ ಮುಂದೆ ಕಾಲು ಜಾರಿ ಬೀಳೋದಕ್ಕೂ ಸರಿಯಾಗಿದೆ. ಏನು ಅನಾಹುತ ಆಗುತ್ತೋ ಏನೋ. ಸುಬ್ಬು, ಈ ಸ್ಪೀಡ್ ಸಾಕಾಗ್ತಿಲ್ಲ, ಇನ್ನು ಫಾಸ್ಟ್ ಆಗಿ ಹೋಗು. ಮೇಡಮ್, ಈ ಸೈಕಲ್ಗೆ ಏನು ರೆಕ್ಕೆ ಇದೆ ಅನ್ಕೊಂಡಿದ್ದೀರಾ? ಫಾಸ್ಟಾಗಿ ಹೋಗೋಕೆ. ಸೈಕಲಲ್ಲಿ ರೆಕ್ಕೆ ಇದೆಯೋ ಅಲ್ವೋ ಗೊತ್ತಿಲ್ಲ, ಆದ್ರೆ ಸೈಕಲಲ್ಲಿ ಕುತ್ಕೊಂಡಿರೋ ನನಗಂತೂ ರೆಕ್ಕೆ ಬಂದಾಗ ಫೀಲ್ ಆಗ್ತಿದೆ. ನಿಜನಾ? ಶ್ರಾವಣಿ ಮನೇಲಿಲ್ವಾ? ಎಲ್ಲಿ ಹೋದ್ಲು? ಇಲ್ಲ ಮಾಮ್, ಮನೇಲೆಲ್ಲ ನೋಡಿದೆ, ರೂಮಲ್ಲಿ ನೋಡಿದೆ. 2 hours ಆಯಿತು, ಅವಳು ಮನೇಲೆಲ್ಲೂ ಕಾಣಿಸ್ತಾನೆ ಇಲ್ಲ ಮಾಮ್. ಅಯ್ಯಯ್ಯೋ, 2 hours ಇಂದ ಶ್ರಾವಣಿ ಕಾಣ್ತಿಲ್ವಾ? ಅಲ್ಲ, ಅವಳು ಎಲ್ಲಿ ಹೋದ್ಲು? ಅದು ಇಷ್ಟೊತ್ತಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ? ಮ್ಯಾಡಿ, ನೀನು ಇನ್ನೊಂದ್ಸಲ ರೂಮ್ ಚೆಕ್ ಮಾಡಿದ್ಯಾ? ನಾನು ರೂಮೆಲ್ಲ ಚೆಕ್ ಮಾಡಿ ರೂಮ್ ಡೋರ್ ಲಾಕ್ ಮಾಡ್ಕೊ ಬಂದೀನಿ. ನೀನು ಡೌಟ್ ಇದ್ರೆ ಬೇಕಾದ್ರೆ ಒಂದ್ಸಲ ಹೋಗಿ ನೋಡು. ವಂದನಾ, ಅವಳೇನಾದ್ರೂ ನಿನಗೆ ಹೇಳೋದ್ಲಾ? ಈ ಶ್ರಾವಣಿ ಈ ರೀತಿ ರಾತ್ರಿ ಹೊರಗಡೆ ಹೋಗೋದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಪ್ರತಿ ಸಲ ಎಲ್ಲಾದ್ರೂ ಹೋಗೋದು, ಆಮೇಲೆ ಅದಕ್ಕೊಂದು ನೆಪ ಹೇಳೋದು. ಅವತ್ತು ಮದುವೆ ಮನೇಲೂ ಹಾಗೆ ಹೋಗಿದ್ದಕ್ಕೆ ಅಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು. ಈಗ ನೋಡಿದ್ರೆ ಮತ್ತೆ ಹೊರಗಡೆ ಹೋಗಿದ್ದಾಳೆ. ಅಲ್ಲ, ಹೆಣ್ಮಕ್ಳು ಇಂಥ ಹೊತ್ತಲ್ಲಿ ಹೊರಗಡೆ ಹೋದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಅಸಲು ಮಿನಿಸ್ಟ್ರು ಮಗಳು ಹೀಗೆ ಹೊರಗಡೆ ಓಡಾಡ್ತಿದ್ದಾಳೆ ಅಂತ 4 ಜನಕ್ಕೆ ಗೊತ್ತಾದ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ಇನ್ನು ಇವಳಿಂದ ವೀರು ಏನೆಲ್ಲ ಕಷ್ಟ ಅನುಭವಿಸ್ಬೇಕೋ ಏನೋ. ರೂಮಲ್ಲೇ ಇದ್ದಾಳೆ ಅನ್ಸುತ್ತೆ. ಪಾಪ, ರೂಮ್ನ ಲಾಕ್ ಮಾಡ್ಕೊಂಡು ಬಂದು ಅಕ್ಕ ಇಲ್ಲ ಅಂತ ಹೇಳ್ತಿದ್ದೀರಾ? ಶ್ರಾವಣಿ, ನೀನು ಇಷ್ಟೊತ್ತು ರೂಮ್ನಲ್ಲೇ ಇದೆಯಮ್ಮ? ಹೌದು ಚಿಕ್ಕಮ್ಮ, ಇಷ್ಟೊತ್ತಲ್ಲಿ ರೂಮಲ್ಲಿ ಇಲ್ಲದೆ ಇನ್ನೆಲ್ಲಿ ಹೋಗ್ಲಿ? ನಾನೆಲ್ಲಾದ್ರೂ ಹೋದ್ರೆ ನಿಮ್ಮೆಲ್ರಿಗೂ ಹೇಳ್ಬಿಟ್ಟೆ ಹೋಗ್ತೀನಲ್ವಾ?
ರೀ 2 ಅವರ್ಸಿಂದ ನನ್ನ ರೂಮ್ ಡೋರ್ ನಾಕ್ ಮಾಡ್ತಿದ್ದೀನಿ. ಯಾರು ನನ್ನ ರೂಮಲ್ಲಿ ಕೂಡ ಹಾಕಿದ್ದು? ಆಚೆಯಿಂದ ಯಾಕೆ ರೂಮ್ ಡೋರ್ ಲಾಕ್ ಮಾಡಿದ್ರಿ? ಅದು ಆವಾಗಲೇ ನಾನೇ ನಿನ್ನ ರೂಮಿಗೆ ಬಂದಿದ್ದೆ, ನೀನೆಲ್ಲೂ ಕಾಣಿಸ್ತಿಲ್ವಲ್ಲ, ಬರ್ತಾ ನಾನೇ ಲಾಕ್ ಮಾಡ್ಕೊಬಂದೆ. ನಾನು ವಾಶ್ರೂಮಲ್ಲೇ ಇದ್ದೆ, ನೀನು ಬಂದು ನನಗೆ ಗೊತ್ತೇ ಆಗಲಿಲ್ಲ. ಅಷ್ಟಕ್ಕೂ ನೀನು ಯಾಕೆ ನನ್ನ ರೂಮಿಗೆ ಬಂದಿದ್ದೆ? ಅದು ನಾನೇ ನಿನ್ನನ್ನು ಊಟಕ್ಕೆ ಕರೆಯೋಕ್ಕೆ ಮಾಡಿ ಕೇಳಿ ಕಳಿಸ್ದೆ, ಅದಕ್ಕೆ ಅವ್ನು ನಿನ್ನ ರೂಮಿಗೆ ಬಂದಿದ್ದು. ಆದರೆ ನಿನ್ನ ವಾಶ್ರೂಮಲ್ಲಿರೋ ವಿಷಯ ಅವನಿಗೆ ಗೊತ್ತಿಲ್ಲ, ಅದಕ್ಕೆ ರೂಮ್ನ ಲಾಕ್ ಮಾಡಿಕೊಂಡು ಬಂದ್ಬಿಟ್ಟ. ಬನ್ನಿ ಎಲ್ಲರೂ ಊಟ ಮಾಡೋಕ್ಕೆ ಹೋಗೋಣ. ಬೇಡ, ನಂಗೆ ಹೊಟ್ಟೆ ತುಂಬಿದೆ, ನೀವೆಲ್ಲರೂ ಊಟ ಮಾಡಿ. ಹಲೋ ಮೇಡಮ್, ಎಲ್ಲ ಓಕೆ ಅಲ್ವಾ? ಏನು ತೊಂದರೆ ಆಗಿಲ್ಲ ತಾನೆ? ಏನೂ ತೊಂದರೆ ಆಗಿಲ್ಲ. ತೊಂದರೆ ಕೊಡೋಕೆ ಬಂದವರು ತೊಂದರೆಗೆ ಸಿಕ್ಕಾಕೊಂಡ್ರು ಅಷ್ಟೇ. ಸರಿ, ಈಗ ನೀನು ಹೊರಡು. ಹಾಂ ಸರಿ ಆಯ್ತು. ಸುಬ್ಬು ಇನ್ನೊಂದು ಮಾತು, ನೆಕ್ಸ್ಟ್ ಟೈಮಿಂದ ಈ ಸೈಕಲ್ ಎಲ್ಲ ತರಬೇಡ ನೀನು, ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ. ಹಾಂ ಸರಿ ಆಯ್ತು. ಸುಬ್ಬು ಇನ್ನೊಂದು ಮಾತು, ನಿಮ್ಮ ಮನೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಊಟನೂ ತುಂಬ ರುಚಿಯಾಗಿತ್ತು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡು. ಹೇಳ್ತೀನಿ. ಸುಬ್ಬು ಗುಡ್ ನೈಟ್. ಸರಿ, ಗುಡ್ ನೈಟ್, ಮಲ್ಕೊಳ್ಳಿ. ಯಾರ ಹತ್ರ ಮಾತಾಡಿ ಬಂದೆ? ಫ್ರೆಂಡ್ ಹತ್ರ. ಸುಳ್ಳು ಮಾಮ್, ಸುಳ್ಳು ಹೇಳ್ತೀಯಾಳೆ. ಶ್ರಾವಣಿ, ನಿಜ ಹೇಳು, ಆಗಿಂದ ರೂಮಲ್ಲೇ ಇದೆಯಾ ಇಲ್ಲ ಆ ಸುಬ್ಬು ಜೊತೆ ಹೋಗಿದ್ದ? ರೂಮಿಂದ ಆಚೆ ಬರೋದನ್ನ ಕಣ್ಣಾರೆ ನೋಡಿ ಮತ್ತೆ ಮತ್ತೆ ಕೇಳ್ತಿದ್ದೀರಲ್ಲ, ಸಾಹೇಬ್ರು ಮತ್ತಲ್ಲಿರ್ಬೇಕು. ಶ್ರಾವಣಿ, ನಾಟಕ ಮಾಡಬೇಡ. ಕಣ್ಣು ಮುಚ್ಕೊಂಡು ಹಾಲು ಕುಡಿಯಬೇಕು ನೀನಾಗಿರ್ಬೋದು, ಆದರೆ ನಾನು ಯಾವಾಗಲೂ ಕಣ್ಣು ಮುಚ್ಕೊಂಡೇ ಇರ್ತೀನಿ ಅಂತ ಅನ್ಕೋಬೇಡ. ಏನು ಸ್ಪೈ ಕೆಲಸ ನಡೀತಿದ್ಯಾ? ಅದಕ್ಕ ತಾವು ಈ ಮನೆಗೆ ಬಂದಿರೋದು? ಏ, ಅವನು ಇಲ್ಲಿಗೆ ಯಾಕೆ ಬಂದ ಅನ್ನೋ ಉಸಾಬ್ರಿ ಎಲ್ಲ ನಿನಗೆ ಬೇಕಾಗಿಲ್ಲ. ಅವನು ನನ್ನ ಮಗ. ಅದೇ ಥರ ನಾನು ಎಲ್ಲಿ ಹೋಗ್ತಿದ್ದೀನಿ, ಯಾರ ಹತ್ರ ಮಾತಾಡ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅನ್ನೋ ಉಸಾಬ್ರಿ ಇವನಿಗೂ ಬೇಕಾಗಿಲ್ಲ. ಯಾಕಂದ್ರೆ ನಾನು ವೀರೇಂದ್ರ ಸರ್ ದೇಸಾಯಿ ಮಗಳು. ನೋಡಿದ್ಯಮ್ಮ ಎಷ್ಟೊಂದು ಹಾರಾಡ್ತಿದ್ದಾಳೆ ಅಂತ. ಹಾರಾಡ್ಲಿ, ಅದೆಷ್ಟು ಹಾರಾಡ್ತಾಳೋ ಹಾರಾಡ್ಲಿ. ಹಾರಾಡೋ ಹಕ್ಕಿ ರೆಕ್ಕೆ ಮುರಿಯೋ ಸಮಯ ಬಂದಿದೆ. ಇವಳು ಎಷ್ಟು ಮೇಲ್ ಹೋಗ್ತಾಳೋ ಅಲ್ಲಿಂದನೇ ಕೆಳಗೆ ಬೀಳ್ತಾಳೆ. ವಾವ್, ಅಂಥದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಇವಳನ್ನ ಸಿಕ್ಕಾಕ್ಸೋ ದಿನ ಯಾವತ್ತು ಬರುತ್ತೆ? ನಾಳೆನೆ. ನಾವೇನು ಇವಳನ್ನ ಸಿಕ್ಕಾಕ್ಸ್ಬೇಕಾಗಿಲ್ಲ, ಅವಳೇ ಸಿಕ್ಕಾಕೋತಾಳೆ. ಏನು ಹೇಳ್ತಿದ್ದೀರಾ ನೀವು? ಏನಮ್ಮ ಶ್ರಾವಣಿ, ನಮ್ಮ ಪ್ರಶ್ನೆಗಳಿಗೆಲ್ಲ ಇಷ್ಟು ಚೆನ್ನಾಗಿ ಉತ್ತರ ಕೊಡ್ತೀಯಲ್ಲ, ಎಕ್ಸಾಮಲ್ಲೂ ಪ್ರಶ್ನೆಗಳಿಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟಿದ್ಯಾ ಅಂತ ಗೊತ್ತಾ ನಿನಗೆ? ನಾಳೆ ನಿನ್ನ ಎಕ್ಸಾಮ್ ರಿಸಲ್ಟ್ ಬರ್ತಿದೆ ಪಾಪ, ಅದು ನೆನಪಿದೆಯೋ ಇಲ್ವೋ ನಿನಗೆ? ಈ ಸಲ ಏನಾದರೂ ಫೇಲ್ ಆದರೆ ತಕ್ಷಣ ಮದುವೆ ಮಾಡ್ತೀನಿ. ಹಾಗಿದ್ರೆ ನಾಳೆ ಎಲ್ಲರೂ ಮುಂದೆ ಇವಳ ರಿಸಲ್ಟ್ ನಾನೇ ನೋಡಿ ಹೇಳ್ತೀನಿ. ಮಾವ ಹೇಳಿದ್ರಂತಲ್ಲ, ಇನ್ ಕೇಸ್ ಫೇಲ್ ಆದರೆ ಯಾಕೆ
ವೀರೇಂದ್ರ ಸರ್ದೇಸಾಯಿ ಅವ್ರ ಮಗಳಿಗೆ ಮಾತೆ ಹೊರಳ್ತಿಲ್ವಾ? ಹೋಗ್ಲಿ ಬಿಡು, ಇನ್ನೊಂದು ಲೋಟ ನೀರು ಕುಡಿದು ನೆಮ್ಮದಿಯಾಗಿ ಹೋಗಿ ಮಲ್ಕೊಳಮ್ಮ. ಹೋಗಿ ಮಲ್ಕೊ. ಇವಾಗ ನೀನು ನನ್ನ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು, ಆದರೆ ನಾಳೆ ರಿಸಲ್ಟ್ ಬಂದಮೇಲೆ ನನ್ನ ಕೈಯೇ ಹಿಡಿಬೇಕಾಗುತ್ತೋ ಏನು. ಎನಿವೇಸ್, ಆಲ್ ದಿ ಬೆಸ್ಟ್ ರಾಸ್, ಆಲ್ ದಿ ಬೆಸ್ಟ್. ಅಯ್ಯೋ ದೇವ್ರೆ, ನಾಳೆ ರಿಸಲ್ಟ್ ಬರುತ್ತೆ ಅನ್ನೋದು ಮರ್ತೇ ಬಿಟ್ಟಿದ್ನಲ್ಲ. ಎಕ್ಸಾಮ್ ಮುಗೀತು, ಇನ್ಮೇಲೆ ಖುಷಿಯಾಗಿರ್ಬೋದು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ರಿಸಲ್ಟ್ ಅನ್ನೋ ಬೇತಾಳ ನನ್ನ ಪೆನ್ ಹಿಂದೆನೇ ಬಂದು ನಿಂತಿದೆಯಲ್ಲ. ಒಂದು ವೇಳೆ ನಾನು ಫೇಲ್ ಆಗಿಬಿಟ್ರೆ? ಇಲ್ಲ ಇಲ್ಲ, ಅದೇನು ಫೇಲ್ ಆಗಿಬಿಡ್ತೀನಿ. ನಾನು ಪಾಸ್ ಆಗಲೇಬೇಕು, ಪಾಸ್ ಆಗಿರ್ತೀನಿ. ಏನು ಮಾಡಲಿ, ರಿಸಲ್ಟ್ ಏನಾಗಿದೆಯೋ ಏನೋ. ಅಷ್ಟೆಲ್ಲ ಪೂಜೆ ಮಾಡಿದ್ದೀನಿ, ಗುರೂಜಿ ಆಶೀರ್ವಾದ ಬೇರೆ ಇದೆ. ಫೇಲ್ ಆಗಕ್ಕೆ ಚಾನ್ಸೇ ಇಲ್ಲ. ಇಷ್ಟೆಲ್ಲ ಕಾನ್ಫಿಡೆನ್ಸ್ ಇದ್ಮೇಲೆ ಆದರೂ ಯಾಕೆ ಟೆನ್ಷನ್ ಆಗ್ತಿದೆ? ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಬೇಡ ಬೇಡ ಬೇಡ, ಕಡೆಗೆ ಫೇಲ್ ಅಂತ ಬಂದ್ಬಿಟ್ರೆ ಯಾಟಗಳು ಸಹವಾಸನೇ ಬೇಡ. ನಮ್ ಫೇಲ್ ಅನ್ನೋದು ಎರಡನೇ ಚಾಯ್ಸು ಇರಬಾರ್ದು. ನಾನು ಪಾಸ್ ಆಗಲೇಬೇಕು, ಅಪ್ಪನ ಮನಸ್ಸನ್ನ ಗೆಲ್ಲಲೇಬೇಕು. ಅಪ್ಪ ಏನಾದರೂ ನನ್ನ ರಿಸಲ್ಟ್ ನೋಡಿ ಕಾಂಗ್ರಾಟ್ಸ್ ಮಗಳೇ ಅಂತ ಹೇಳ್ಬಿಟ್ರೆ ಆ ಕ್ಷಣ ನಾನು ಉಸಿರು ನಿಂತು ಹೋದ್ರೂ ನನಗೆ ಚಿಂತೆ ಇಲ್ಲ. ರಿಸಲ್ಟ್ ಬರುತ್ತೆ ಅಂತ ನಾನು ಮಾತ್ರ ಇಷ್ಟೊಂದು ಟೆನ್ಷನ್ ಆಗಿರ್ತೀನಾ, ಅಥವಾ ಎಲ್ಲರೂ ಇಷ್ಟು ಟೆನ್ಷನ್ ಆಗಿರ್ತಾರಾ? ವರಾನು ಇಷ್ಟೊಂದು ಟೆನ್ಷನ್ ಆಗಿರ್ತಾಳಾ? ಈಗ ತುಂಬ 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 ಥ್ಯಾಂಕ್ಸ್ ಹೇಳಿದ್ರಿ, ಎಲ್ಲಮ್ಮ ತುಂಬ್ಕೊಳ್ಳೋದು. ಇಷ್ಟು ಕ್ಯೂಟ್ ಫ್ಯಾಮಿಲಿ ಅಲ್ಲ ಅದು. ಅಂತ ಫ್ಯಾಮಿಲಿಯಲ್ಲಿದ್ರೆ ಯಾವ ಟೆನ್ಷನೂ ಇರಲ್ಲ. ಮನೆಯವ್ರ ಪ್ರೀತಿನೇ ಸಿಗ್ತಿದೆ ಅಂದ್ಮೇಲೆ ಫೇಲ್ ಆದ್ರೇನು ಪಾಸ್ ಆದ್ರೇನು. ವರ ಮತ್ತೆ ಸುಬ್ಬು ಎಷ್ಟು ಲಕ್ಕಿ ಅಲ್ವಾ. ಅದಕ್ಕೆ ಆ ಸುಬ್ಬು ನೋಡ್ತಿದ್ರೆ ಒಂದೊಂದ್ಸಲ ಜಲಸ್ ಆಗುತ್ತೆ. ನಾನಿಲ್ಲಿ ಇಷ್ಟೊಂದು ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದೀನಿ, ಅವನಲ್ಲಿ ಆರಾಮಾಗಿ ಮಲ್ಗಿರ್ತಾನ? ಬೇಕಾಗಿಲ್ಲ. ನಾನಿಲ್ಲಿ ನಿದ್ದೆ ಮಾಡ್ತಿಲ್ಲ ಅಂದ್ಮೇಲೆ ಅವನು ನಿದ್ದೆ ಮಾಡಬಾರ್ದು. ಈಗಲೇ ಅವನು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತೀನಿ. ನನ್ನ ಫೋನು ನೀವು ಕರೆ ಮಾಡಿದ ಗ್ರಾಹಕರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ಎಷ್ಟು ಕೊಂಬು ಇವನಿಗೆ. ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದೀನಿ, ಏನು ಎತ್ತ ಅಂತ ಕೇಳಿದ್ರೆ ಕಾಲ್ ಕಟ್ ಮಾಡ್ತಿದ್ದಾನಲ್ಲ. ಬಿಡಲ್ಲ, ಬೆಳಗ್ಗೆವರೆಗೂ ಕಾಲ್ ಮಾಡಿ 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 ಡಿಸ್ಟರ್ಬ್ ಮಾಡ್ತಿರ್ತೀನಿ. ಯಾಕೋ ಕಾಲ್ ರಿಸೀವ್ ಮಾಡ್ತಿಲ್ಲ? ನಿನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಕಾಲ್ ಮಾಡ್ತಿದ್ದೀನ, ಅಥವಾ ನೀನ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ನಾನೇ ಡಿಸ್ಟರ್ಬ್ ಆಗ್ತಿದ್ದೀನ? ನನಗೆ ಗೊತ್ತಾಗ್ತಿಲ್ಲ. ನಿನ್ ಜೊತೆ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೇನೋ ಅಂತ ಅನ್ನಿಸ್ತಿದೆ ಕಣೋ. ಆದ್ರೆ ನೀನ್ ಮಾತ್ರ ಕಾಲ್ ಮಾಡ್ತಿದ್ದಾನೆ. ಇದೇನಿದು, ವಿಡಿಯೋ ಕಾಲ್ ಮಾಡ್ತಿದ್ದಾನೆ? ಹೇಗ್ ನಿದ್ದೆ ಮಾಡ್ತಿದ್ದೀನಿ ಅಂತ ತೋರ್ಸಕ್ಕೆ ಏನಾದ್ರು ಕಾಲ್ ಮಾಡ್ತಿದ್ದಾನ? ನಮಸ್ತೆ ಮೇಡಮ್. ಏ ಸುಬ್ಬು, ಏನಿದೆಲ್ಲ? ಎಲ್ಲಿದ್ಯಾ ನೀನು? ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನಕ್ಕ ಇಷ್ಟೊತ್ತಲ್ಲಿ? ನಾನು ಶಿವನ ದೇವಸ್ಥಾನದ ಹತ್ರ ಇರೋ ನಾಗರಿಕಟ್ಟೆಗೆ ಬಂದಿದ್ದೀನಿ. ನೋಡಿ ಇಲ್ಲಿ. ಬೆಳಗಾದ್ರೆ ನಿಮ್ಮ ಎಕ್ಸಾಮ್ ರಿಸಲ್ಟ್ ಬರುತ್ತಲ್ವಾ,
ನೀವು ಟೆನ್ಷನಲ್ಲಿ ಇರ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ದೇವ್ರನ್ನು ಮಧ್ಯರಾತ್ರಿ ಎಪ್ಸಿ ಟೆನ್ಷನ್ ಕೊಟ್ಟು ಪಾಸ್ ಆಗಲಿ ಅಂತ ಪೂಜೆ ಮಾಡಕ್ಕೆ ಬಂದಿದ್ದೀನಿ. ಈ ಸುಬ್ಬು ನಿನ್ ಲೈಫಲ್ಲಿ ನೀನು ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ನೋಡು. ಎಲ್ಲಿ ದೇವ್ರನ್ನ ತೋರಿಸು. ಇಲ್ಲಿ ನೋಡಿ. ಮೇಡಮ್ ಧೈರ್ಯವಾಗಿರಿ, ನೀವು ಪಕ್ಕ ಫೇಲ್ ಆಗ್ತೀರಾ. ಸುಬ್ಬು ದೇವಸ್ಥಾನದಲ್ಲಿ ನಿಂತ್ಕೊಂಡು ಅಪಶಕುನ ಮಾತಾಡ್ತಿದ್ಯಾ? ನಾಳೆ ನಾನು ಫೇಲ್ ಆಗ್ತೀನಾ? ಅಯ್ಯಯ್ಯೋ ಬಾಯಿ ತಪ್ಪು ಹೇಳ್ಬಿಟ್ಟೆ ಮೇಡಮ್, ನೀವು ಪಾಸೇ ಆಗೋದು. ಮತ್ತ್ಯಾಕೆ ಹಾಗಂದೆ? ನೋಡು, ನಾಳೆ ಅಕಸ್ಮಾತ್ ನಾನೇನಾದ್ರೂ ಫೇಲ್ ಆದ್ರೆ ಅದಕ್ಕೆ ನೀನೇ ಕಾರಣ ಆಗ್ತೀಯ. ಪಾಸ್ ಆದ್ರೆ ನಾನು ಕಷ್ಟಪಟ್ಟು ಓದಿರೋದು ಕಾರಣ ಆಗುತ್ತೆ. ನೀವು ಪಾಸ್ ಆಗೇ ಆಗ್ತೀರಾ ಮೇಡಮ್. ರಾತ್ರಿ ಇಡೀ ಕೂತ್ಕೊಂಡು ಓದಿಲ್ಲ ಅಂದ್ರು ರಾತ್ರಿ ಟೆಂಪಲ್ ರನ್ ಮಾಡಿದ್ವಲ್ಲ ಅದಕ್ಕಾದ್ರೂ ಪಾಸ್ ಆಗ್ತೀರಾ. ನೋಡಿ, ದೇವ್ರ ನೋಡಿದ್ಮೇಲೆ ನೀವು ಟೆನ್ಷನ್ ಕಮ್ಮಿ ಆಗ್ತಾ ಇಲ್ವಾ? ಈಗ ಸ್ವಲ್ಪ ಸಮಾಧಾನ ಅನಿಸ್ತಿದೆ ಸುಬ್ಬು. ಸರಿ, ಆರಾಮಾಗಿ ಮಲ್ಕೊಡಿ. ನೀನು? ನಾನು ಒಂದು 108 ಜಪ ಮಾಡಬೇಕು. ಅದಾದ್ಮೇಲೆ ಪ್ರದಕ್ಷಿಣೆ ಹಾಕ್ಬಿಡ್ತೀನಿ 2 ರೌಂಡು. 2 ಮಾರ್ಕ್ಸ್ ಜಾಸ್ತಿ ಆದರೂ ಬರುತ್ತೆ ನಿಮಗೆ. ಗುಡ್ ನೈಟ್, ಶುಭರಾತ್ರಿ. ನನ್ಕಿನ್ನ ಇವನೇ ಟೆನ್ಷನ್ ಆಗಿದ್ದಾನೆ. ನಾನಿಲ್ಲಿ ನಿದ್ದೆ ಬರ್ದೆ ಒದ್ದಾಡ್ತಿದ್ರೆ ಅವನಲ್ಲಿ ನನಗೋಸ್ಕರ ನಿದ್ದೆ ಬಿಟ್ಟು ದೇವಸ್ಥಾನ ಎಲ್ಲ ಓಡಾಡ್ತಿದ್ದಾನೆ. ಅವಳಿಗಿಂತ 10 ಪಟ್ಟು ಸುಬ್ರಹ್ಮಣ್ಯ ಕಷ್ಟಪಟ್ಟು ಅವಳನ್ನ ಓದಿಸಿದ್ದಾನೆ. ಅವಳು ಇವತ್ತೇನಾರ ಪಾಸ್ ಆದರೆ ನಿಜವಾದ ಗೆಲುವು. ಸುಬ್ರಹ್ಮಣ್ಯಂದು ಆ ಮಕ್ಕಳು ಕಷ್ಟಪಟ್ಟಿರೋದಕ್ಕೆ ನೀನೇ ಪ್ರತಿಫಲ ಕೊಡ. ನನ್ನ ಮಗಳು ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ತಿರ್ಲಪ್ಪ, ಒಳ್ಳೆ ರಿಸಲ್ಟ್ ಬರಲಿ. ಅಮ್ಮ ಏನಮ್ಮ ಇದು? ಹೊಡೆದಾಕ್ತೀನಿ, ಸುಮ್ಮನೆ ರಿಸಲ್ಟ್ ಚೆನ್ನಾಗಿ ಬರಲಿ. ರೀ, ನನ್ಗೆ ಆಗ್ತಿರೋ ಗಾಬರಿಗೆ ಕೈಯೆಲ್ಲ ಗಡ 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 ಅಂತ ನಡುಕ್ತೈತೆ. ಅಯ್ಯೋ, ನಿನಗೇನು ಕೈಯೆಲ್ಲ ನಡುಗ್ತಾ ಇದೆ, ನನಗೆ ನಿಂತಿರೋ ನೆಲನೇ ನಡುಗ್ತಾ ಇದೆನೋ ಅನಿಸ್ತಾ ಇದೆ. ಅಯ್ಯೋ ದೇವ್ರೇ. ಯಾಕೆಲ್ಲರೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಬರ್ತಾ ಇರೋದು ಎಕ್ಸಾಮ್ ರಿಸಲ್ಟ್ ತಾನೆ, ಕೋರ್ಟ್ ಜಡ್ಜ್ಮೆಂಟ್ ಏನಲ್ವಲ್ಲ. ನೋಡಿ ನೋಡಿ ಹೆಂಗೆ ನಡುಕ್ತಾ ಇದ್ದೀರಾ ಅಂತ. ಬಿಸಿ ಬಿಸಿ ಕಾಫಿ ಕುಡಿದು ಎಲ್ಲ ಕೂಲಾಗಿರಿ. ತಗೋ. ಯಾಕೆ ಹಂಗೆ ನೋಡ್ತಿದ್ಯಾ? ತಗೊಳ್ಳೆ. ಅಣ್ಣ, ನಮ್ಗೆಲ್ಲ ಟೆನ್ಷನ್ ಆಗ್ಬೇಡಿ ಅಂತ ಹೇಳಿ ನೀನ್ ಯಾಕೆ ಟೆನ್ಷನ್ ಅಲ್ಲಿದ್ಯಾ? ನಾನು ಟೆನ್ಷನ್ ಇಲ್ವಲ್ಲ. ಮತ್ತೆ ಇದು ಶಾಕ್ ಹೊಡಿತಿರೋದಾ? ಅದು ಎಕ್ಸಾಮ್ ರಿಸಲ್ಟ್ ಅಲ್ವಾ, ಸ್ವಲ್ಪ ಟೆನ್ಷನ್ ಆಗೋಯ್ತು ಅಷ್ಟೇ.
ಇದು ಒಂಥರ ಜಡ್ಜ್ಮೆಂಟೇ. ಈ ಎಕ್ಸಾಮಲ್ಲಿ ಪಾಸ್ ಆಗಲಿಲ್ಲ ಅಂತಂದರೆ ಅಲ್ಲೊಬ್ಬರಿಗೆ ಜೀವನನೇ ಶಿಕ್ಷೆ ಆಗೋಗುತ್ತೆ.